ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಜಿಯವರು, ಸುರ್ಜೇವಾಲಾ ಅವರು, ರಿಜ್ವಾನ್ ಅರ್ಷದ್, ಅನೇಕ ಲೀಡರ್ ಹತ್ರ ಕರ್ಕೊಂಡು ಹೋದಾಗ, ಬರುವ ಮಾಡ್ಕೊಂಡಾಗ, ಸಲೀಂ ಅಹಮದ್ ಅವರು ಎಲ್ಲರೂ ಬರುವ ಮಾಡ್ಕೊಂಡಾಗ ನಾನು ಅವ್ರು ಕೇಳಿದರು. ನಾನು ಖಂಡಿತವಾಗೂ ನಾನು ಯಾವುದೇ ಒಂದು ಇಷ್ಟೇನು ತೊಗೊಂಡಿಲ್ಲ, ಯಾವುದೇ ಒಂದು ಜವಾಬ್ದಾರಿ ಕೇಳಿಲ್ಲ ಸರ್. ನಾನು ಹಳೆ ಕಾಂಗ್ರೆಸ್ಗೆ ನನಗೆ ನೋವಾಗಿತ್ತು, ಅದಕ್ಕೋಸ್ಕರ ನಾನೆಲ್ಲ ಬಂಡೆ ಹಾಕಿದ್ದೆ. ಈಗ ಖಂಡಿತವಾಗೂ ನಾನು ಕಾಂಗ್ರೆಸ್ನವರೇ, ಮಂತಂದಾರ ನಾವು ಕಾಂಗ್ರೆಸ್ಸಿಗೆ ದುಡಿತೀನಿ ಸರ್, ನಂದೇನು ಕಂಡೀಷನ್ ಇಲ್ಲ ಅಂತ ಹೇಳಿದೆ. ಏನು ಹೇಳ್ರಿ ಪೈಲಂಡ್ ಅಂದರು. ಖಂಡಿತವಾಗಿ ಏನು ಕಂಡೀಷನ್ ಇಲ್ಲ ಸರ್, ನಾನು ಮರಳಿ ಮತ್ತಲ್ಲ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತೀನಿ ಅಂತ ವಾಗ್ದಾನವನ್ನು ಕೊಟ್ಟು ಬಂದಿದ್ದೆ ಸರ್. ಈಗೆಲ್ಲ ಲೀಡ್ರು ಬಂದಿದ್ದರು. CM ಸಾಹೇಬರು ಶಾಂತಿವನ ನಿಲ್ಲಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ. 1ನೇ ತಾರೀಕಿಗೆ ನನ್ನ ಮನೆಗೆ ಬರ್ತಾ ಇದ್ದಾರೆ. ಖಂಡಿತವಾಗೂ ತಾವು ಮಾಧ್ಯಮರ ಮೂಲಕ, ಅವ್ರ ಮೂಲಕ ನಾನು ಇನ್ನೂ ಬಹಿರಂಗವಾಗಿ ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸಲುವಾಗಿ, ನಮ್ಮ ಹಿರಿಯರ ಸಿದ್ದರಾಮಯ್ಯಜು, ಡಿ ಕೆ ಶಿವಕುಮಾರ್ಜು, ಸುರ್ಜೇವಾಲಾ, ನಮ್ಮೆಲ್ಲ ಲೀಡ್ರು ಪರವಾಗಿ, ನಮ್ಮ SS ಮಲ್ಲಿಕಾರ್ಜುನ್ ಪರವಾಗಿ ಹೇಗೆ ನಡೀತು, ಹೇಗೆ ನಡಿಬಾರ್ದು, ಹೆಂಗೆ ನಡಿಬೇಕು ಅಂತಕ್ಕದ್ದು ಆ ನಿಲುವು ಆವತ್ತಿನ ದಿವಸ ಬಹಿರಂಗ ಸಭೆಯಲ್ಲಿ ತೊಗೊಂಡು ಹೇಳ್ತೇನೆ ಸರ್. ತಮ್ಮ ಮಾಧ್ಯಮರ ಮೂಲಕ ನಾನು ಮಾಧ್ಯಮರ ಮಗ ಇದ್ದಂಗೆ ನನಗೆ ತಾವು ಸಹಕಾರ ನೀಡ್ತಿದ್ದೀರಿ. ನಿಮಗೆ ನಾನು ಹೃದಯಪೂರ್ವಕವಾಗಿ ನಿಮ್ಮನ್ನು ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾದಿಕ್ ಪೈಲ್ವಾನ್ ಅವರಿಗೆ ಅನ್ಯಾಯ ಆದರೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆದಂಗೆ, ನಮಗೆ ಟಿಕೆಟ್ ಸಿರೋದಕ್ಕೆ ಕಾಂಗ್ರೆಸ್ ನಮ್ಮನ್ನು ಕಡೆಗಣಿಸಿದೆ. ಸೊ ಈ ವಿಚಾರ ಬಂದಾಗ ಎಲ್ಲ ಒಂದು ಕಡೆಗೆ ಮುಸ್ಲಿಂ ಸಮಾಜ ಎಲ್ಲ ಒಂದು ಒಡಕೊಂಡಿದೆ ಅಥವಾ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಇಲ್ಲ ಸರ್, ಹಂಗೇನಿಲ್ಲ. ನಾವು ನಮ್ಮ ನಿಲುವು 35-36 ವರ್ಷದಿಂದ ನಾವು BJPಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆ ದಕ್ಷಿಣ ಉತ್ತರದಲ್ಲಿ ನಾವು ಯಾವಾಗಲೂ ಕೊಳ್ಳಿಲ್ಲ. ನಾವು ಯಾವಾಗಲೂ ಕಾಂಗ್ರೆಸ್ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ತಮಗೆ ಗೊತ್ತಿರೋವಂಥ ವಿಷಯ, ಅಕ್ಕಪಕ್ಕ ನೀರಿನ ಸಲುವಾಗಿ, ಲೈಟಿನ ಸಲುವಾಗಿ, ಮಕ್ಕಳ ಸಲುವಾಗಿ ಅವು ಗಲಾಟೆ ಆಗ್ತಾವೆ. ಅದು ಸಹಜ, ಅದು ಹೊಣೆರೆ ಸರಿ ಮಾಡ್ತಾರೆ. ಆದರೂ ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ನಿಲ್ಲಿಸಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ಭೈರತಿ ಅವರು, ಅನೇಕ ಜನ, SS ಮಲ್ಲಿಕಾರ್ಜುನ್ ಅವರು, ಅನೇಕ ಜನ ಇದಕ್ಕೆ ಭುಜಕ್ಕೆ ಭುಜ ಹಚ್ಚಿ ರಾಜ್ಯದಲ್ಲಿ ಶಾಂತಿ ಇರಬೇಕು, ಶಾಂತಿ ನಿಲ್ಲಿಸಬೇಕು. ನಾವು BJPಯವರಿಗೆ ಆಡಳಿತ ಮಾಡ್ತಾರೆ, ಅವರು ಜಾತಿವಾದ ಮಾಡ್ತಾರೆ, ಅದಕ್ಕೋಸ್ಕರ ಅಂಥೇಳಿ ನಾವು ಕಾಂಗ್ರೆಸ್ಸಿಗೆ ಒಂದು ಗಾದಿ ಇದೆ, ಒಂದು ಪಿಕ್ಚರ್ನಾಗ ಹಾಡು ಹೇಳ್ತಾರೆ, ಮರಳು ಬಂದೆ ಸೀತೆ ಅಂಥೇಳಿ. ಆ ಥರ ನಾನು ಮರಳು ಬಂದಿದ್ದೇನೆ. ಬಂಡಾಯ ಅಭ್ಯರ್ಥಿ ನಾನು ತೊರೆದು ನಾನು ಯಾವಾಗಲೂ ಕಾಂಗ್ರೆಸ್ನೇ ಮಂತಂದರು. ನಾವೆಲ್ಲ ತಾಯಿ ಕಡೆಯಿಂದ, ತಂದೆ ಕಡೆಯಿಂದ ನಾವು ಯಾವಾಗಲೂ ಕಾಂಗ್ರೆಸ್ಸಿಗೆ ದುಡ್ಕೊಂಡ್ಬಂದಿದ್ದೀವಿ. ಮುಂದಾದ್ರೂ ನಾವು ಕಾಂಗ್ರೆಸ್ಸಿಗೆ ದುಡಿತೀವಿ. ನಂದು ಏನು ಬೇಡಿಕೆ ಇಟ್ಟಿಲ್ಲ. ಆ ಥರ ನಾನು ಮುಂಚೆ ಹೆಂಗೆ ಮಾಡ್ಕೊಂಡ್ಬಂದಿದ್ದೀನಿ ಆ ಥರ ನಾನು ಯಾವ್ದಾರು ಒಂದು ಪೇಪರ್ ಬರ್ದು ಕೊಟ್ಟಿದ್ದಾದ್ರೆ ತಮ್ಮ ಹತ್ರ ಇದ್ರೆ ತೋರಿಸಿದ್ರೆ ನಾನು ಹೇಳ್ತೇನೆ ಸರ್. ನಾನು ಯಾವುದೇ ಒಂದು ನಿರ್ಧಾರ ತಗೊಳೋದಾದ್ರೆ ಯಾವ ಕಂಡೀಷನ್ ಇಟ್ಟಿಲ್ಲ. ಆಯಿತು ದನಿ ಅಂತ ಹೇಳಿ ಬಂದು ನಾನೆಲ್ಲ ಚುನಾವಣೆಗೆ ನಾನು ಹೋಗ್ತಾ ಇದ್ದಾನೆ. ನನಗೆ ಅವಕಾಶ ಮಾಡಿಕೊಡ್ರಿ. 4 ಗಂಟೆಗೆ ನಾನು ಪಾದಯಾತ್ರೆ ಹೋಗ್ತಾ ಇದ್ದಾನೆ ಸರ್. 100% ಕಾಂಗ್ರೆಸ್ ರಾಜ್ಯದಲ್ಲಿ ಇದ್ರೆ ಅಲ್ಪಸಂಖ್ಯಾತರಿಗೆ ಯಾವಾಗಲೂ ನ್ಯಾಯ ಸಿಗ್ತೈತೆ ಅಂತೇಳಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಇರೋ ತನಕ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಇರೋ ಮಠ ಯಾವಾಗಲೂ ಶಾಂತಿಯನ್ನು ನಿಲ್ಲಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ಶಾಂತಿಗೋಸ್ಕರ, ನಾವೆಲ್ಲ ಸಮಾಜದ ಒಳ್ಳೇದಾಗೋಸ್ಕರ ಎಲ್ಲ ಸಮಾಜದವರಿಗೆ, ಧರ್ಮದವರಿಗೆ ಶಾಂತಿಯನ್ನು ನಿಲ್ಲಿಸೋಂಥ ಕೆಲಸವನ್ನು ಮಾಡಿದ್ದಾರೆ ಹಿರಿಯರು. ಆ ಥರ ನಾವು ಅವ್ರ ನಿಟ್ಟಿನಲ್ಲಿ ನಾವು ನಡೆಯುವಂಥ ಜನ ಸರ್. ಪರಮಾತ್ಮ ಬಂದು ಹೇಳಿದ್ರು ನಮ್ಮ ಪತ್ರ ವಾಪಸ್ ತಗೊಳ್ಳಲ್ಲ. ಹೌದು ಸರ್, ನಮ್ಮ ಜನ ಏನದಾರಲ್ಲ, ನಾನು ಮಾಜಿ ನಗರಸಭಾ ಸದಸ್ಯ, ಮುಸ್ಲಿಂ ಸಮಾಜದ ಅಧ್ಯಕ್ಷ, 40 ವರ್ಷದಿಂದ ಎಲ್ಲ ಸಮಾಜದಲ್ಲಿ ನಾನು ಅಧ್ಯಕ್ಷ ಆಗಿ ಬೇರೆ ಮಾತುಕತೆಯಲ್ಲಿ ಎಲ್ಲದರಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲರೂ ನನಗೆ ವಿಶ್ವಾಸ ಕೊಟ್ಟಿದ್ರು. ಹಾಗಾಗಿ ನಾನು ನಿಲ್ತಿದ್ದರೆ ಆ ಮಾತು ನಾನು ಹೇಳಿದ್ದು ಸತ್ಯ. ಈಗ ನಾನು ಕಾಂಗ್ರೆಸ್ಸಿಗೆ ಮರಳು ಬಂದಿದ್ದೇನೆ. ಕಾಂಗ್ರೆಸ್ ಪರವಾಗಿ ನಾನು ದುಡಿತೇನೆ ಸರ್. ನಾನು ಬಯಲಿಗೆ ಇರ್ತಿದ್ರೆ ಖಂಡಿತವಾಗೂ ನನಗೆ ಸೋಲಿಸ್ತಿದ್ರು, BJP ಗೆಲ್ಲಿಸ್ತಿದ್ರು. ಅಂತೂ ಸ್ವತಃ ಸಿದ್ಧ.
ಸಮಾಜ ತೀರ್ಪು ಕೊಡ್ತೈತೆ, ಸಮಾಜ ತೀರ್ಪು ಕೊಡ್ತೈತೆ. ನಾನು ತೀರ್ಪು ಕೊಡಲ್ಲ. ಸಮಾಜ ಯಾವ ಪಕ್ಷಕ್ಕೆ ತೀರ್ಪು ಕೊಡ್ಬೇಕಂತೇಳಿ 9ನೇ ತಾರೀಕಿಗೆ ತಮ್ಮ ಮಾಧ್ಯಮರ ಮೂಲಕ ಪುನಃ ಮತ್ತೆ ನಾನೆಲ್ಲ ಮತ್ತೆ ಹೇಳ್ತಾರೆ. ಸರ್, ಈಗ ನೀವು ಒಬ್ರು ಬಂದಿರೋದ್ರಿಂದ ಸರಿ ಆಯ್ತು ಅನ್ಕೊಂತಾರೆ, ಹೇಗೆ ಎಲ್ಲ ಸಮಸ್ಯೆ ಇನ್ನೂ ಅದಾರ ಸರ್, ಇನ್ನೂ ಅದಾರ, ಇನ್ನೂ ಅಲ್ಲ ಕೇಳ್ರಿ, ಇನ್ನೂ ವೈಮನಸ್ಸಿದ್ದಾರೆ ಅದಾರೆ. ಅದ್ರೊಳಗೆ ಎಲ್ಲರನ್ನ ಕರೆದು ನಾನು ಸಮಾಜದ ಹಿರಿಯ ಒಂದು ವ್ಯಕ್ತಿ, ಅಧ್ಯಕ್ಷ ಆಗಿ ನಿರ್ವಹಿಸಿದ್ದೀನಿ, ನಗರಸಭಾ ಸದಸ್ಯ ಆಗಿ ನಿರ್ವಹಿಸಿದ್ದೀನಿ, ಎಲ್ಲ ಸಮಾಜದಾಗ ಸದಸ್ಯ ಆಗಿ ನಾನು ಕೆಲಸ ಮಾಡಿದ್ದೀನಿ. ನಾನು ಎಲ್ಲರಿಗೆ ಕರೆದು ಮನಸ್ಸು ಹೊಲಿಸಿ ಕಾಂಗ್ರೆಸ್ಸಿಗೆ ಮರಳಿ ಮತ್ತೆ ಕರ್ಕೊಂಡು ನಾನು ಕೆಲಸ ಮಾಡ್ತೀನಿ. ಧನ್ಯವಾದ ಸರ್, ಧನ್ಯವಾದ ಸರ್, ಧನ್ಯವಾದ ಸರ್, ಧನ್ಯವಾದ ಸರ್.